forever on fire. ಗ್ಯಾರಂಟಿ ಯೋಜನೆ ಜಾರಿ ಮಾಡಬೇಕಾದ್ರೇ ಚರ್ಚೆ ಮಾಡಬೇಕಾಗಿತ್ತು ರೀ. ಇದನ್ನು ಫಲಾನುಭವಿಗಳು ಯಾರು ಅಂತ ಮೊದಲೇ ನೀವು ಗುರುತು ಮಾಡಬೇಕಾಗಿತ್ತು, ಆಮೇಲೆ ಚುನಾವಣೆ ಗೆಲ್ಲಬೇಕಾಗಿತ್ತು ನೀವು. ಅದಕ್ಕೆ ಈ ಥರ ನೀವು ಜನಗಳಿಗೆ ಮಕ್ಮಲ್ ಟೋಪಿ ಹಾಕೋದಾ? ಅವಾಗ ಹೇಳೋದೊಂದು ಇವಾಗ ಹೇಳೋದೊಂದು ಆದರೆ ಏನು ಗತಿ? ಬಹಳಷ್ಟು ಜನರಿಗೆ ಇವತ್ತಿಗೂ ಯೋಜನೆನೇ ಸಿಕ್ಕಿಲ್ಲ ಅಂಥೇಳಿ ಅಶೋಕ್ ಒಂದು ಕಡೆ ಮಾತಾಡಿದ್ದಾರೆ. ಎಲ್ಲ ಮನೆಗಳಿಗೂ ಮೊದಲು 200 ಯೂನಿಟ್ವರೆಗೂ ಫ್ರೀ 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 ಅಂತ ಹೇಳಿದ್ದೀರಿ, ಇದೀಗ ನಿಧಾನಕ್ಕೆ ಬಿಲ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. 100 ರೂಪಾಯಿ, 115 ರೂಪಾಯಿ, 135 ರೂಪಾಯಿ, 150 ರೂಪಾಯಿ ಬರೋಕ್ಕೆ ಶುರುವಾಗಿದೆ. ಶೂನ್ಯ ಬಿಲ್ ಅಂತ ಹೇಳಿದವರು ಇವರು, ಅಪ್ ಟು 200 ಯೂನಿಟ್ಸ್. ಈಗ ಆ ಚಾರ್ಜ್ ಈ ಚಾರ್ಜ್ ಅಂತ ಹಾಕಕ್ಕೆ ಶುರು ಮಾಡಿದ್ದಾರೆ. ಇವರಿಂದ ಅಭಿವೃದ್ಧಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆ ಸರಿಯಾಗಿ ಜಾರಿ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು, ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನು ಎಕ್ಸ್ಟ್ರಾ ಬರಲ್ಲ. ಪ್ರತಿ ವರ್ಷನೂ ನಾವು 1 ಲಕ್ಷ ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷನೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷನೂ ಕೂಡ 1 ಲಕ್ಷದ ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಮಾಡಬೇಕಾಯ್ತು. ಅದನ್ನು ಬಿಟ್ಟು ಸಂಪನ್ಮೂಲದೇ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದ್ರು ಅವೆಲ್ಲನೂ ಕೂಡ